ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಬರುತ್ತೆ, ಸಿಂಪಲ್ಲಾಗೂ ಇದೆ. ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡು ಬ್ರೈಡಲ್ ಡಿಸೈನ್ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗೋವಂಥ ಸಿಂಪಲ್ ಡಿಸೈನ್, ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ಬೋದು. ಸ್ವಲ್ಪ ಸೆಮಿ ಬ್ರೈಡಲ್ ಅಂದ್ಕೋಬೋದು. ಸೊ ಆ್ಯಸ್ ಯೂಶುವಲ್ ಆರೇಳೆ ದಾರ ತಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಸೆಕೆಂಡ್ ಟೈಮು. ಸೊ 2 ಸತಿ ಸಿಂಗಲ್ ಕ್ರೋಶೆ ಈ ರೀತಿ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ಸ್ನ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೊ ಪಕ್ಕದ 1 ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರ 1 ಟೈಮ್, 2 ದಾರ 1 ಟೈಮ್. ನೀಡಲ್ ಮೇಲೆ 3 ದಾರ ಇರುತ್ತೆ ಫ್ರೆಂಡ್ಸ್. 2 ದಾರ 1 ಟೈಮು, 2 ದಾರ 1 ಟೈಮ್, ಈ ರೀತಿ ಒಂದು ಡಬಲ್ ಕ್ರೋಶೆ ಮಾಡ್ಕೊತೀನಿ. 2 ಚೈನು ಮಾಡಿಕೊಂಡು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ರೀತಿ ನೀಡಲ್ನ ಇಟ್ಕೊಂಡು ಒಂದು ಬೀಡ್ ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಬೀಡ್ ಬೇಕಂದರೆ ಹಾಕ್ಕೊಳ್ಳಿ. ಬಾಕ್ಸ್ ಶೇಪ್ ಕ್ರೋಶೆ ಏನು ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಬೀಡ್ ಬೇಕಂದರೆ 1 ಟೈಮ್ ದಾರ ಸುತ್ತಕೊಂಡು ಆಮೇಲೆ ಬೀಡನ್ನ ಹಾಕ್ಕೊಳ್ಳಿದ್ದೀನಿ. ಸೊ ಹಾಕ್ಕೊಂಡು ಮತ್ತೆ ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ನೋಡಿ 3 ದಾರ ಸೆಂಟರಲ್ಲಿ ಬೀಡ್ ಕೂಡ ಇರುತ್ತೆ. ಫಸ್ಟ್ ದಾರನ ಬೀಡನ್ನ ಪಾಸ್ ಮಾಡ್ಕೊಬಿಡ್ಬೇಕು. ಸೊ ಫಸ್ಟ್ ದಾರದೊಳಗಡೆ ಬೀಡನ್ನ ಈ ರೀತಿ ಪಾಸ್ ಮಾಡ್ಕೊಳ್ತೀನಿ. ಪಾಸ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತೆ 2 ದಾರ ಸೇರಿ 1 ಮಾಡ್ಕೊತೀನಿ. ಫಸ್ಟ್ 2 ದಾರ 1 ಸತಿ ಮಾಡ್ಕೊತೀನಿ, ನೆಕ್ಸ್ಟ್ 2 ದಾರ 1 ಟೈಮ್ ಮಾಡ್ಕೊತೀನಿ. ಸೇಮ್ ಡಬಲ್ ಕ್ರೋಶೆನೇ ವಿತ್ ಬೀಡು. ಸೊ ಮತ್ತೆ ಪಕ್ಕದಲ್ಲಿ ಇನ್ನೂ 1 ಟೈಮ್ ಡಬಲ್ ಕ್ರೋಶೆ ಹಾಕ್ಕೋತೀನಿ. 3ನೇ ಕಂಬಕ್ಕೆ ಬೀಡನ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಬೇಕಂದರೆ ಇನ್ನೂ ಒಂದು ಕಂಬ ಹಾಕೋಬೋದು. ನಾನು ಇಲ್ಲಿ 4 ಹಾಕಿದ್ದೀನಿ. 3rd ಕಂಬಕ್ಕೆ ಬೀಡನ್ನ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಅಲ್ಲಿಂದ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಬಿಟ್ಟು ಸೊ ಎಲ್ಲಿಗೆ ಬರುತ್ತೆ ಬಾಕ್ಸ್ ಶೇಪ್ ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ಹೋಗಿ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದ 1 ಪಾಯಿಂಟಷ್ಟು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ರೀತಿ 2 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಡಬಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಬೀಡ್ ಹಾಕೋಬೇಕು ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೊಂಡು ಸೊ ಬೀಡ್ ಹಾಕಿಬಿಟ್ಟೆ ನೋಡಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಹಾಕಿ ಸೊ ಆಮೇಲೆ ಪಕ್ಕದ 1 ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಆ ದಾರ ಫಸ್ಟ್ ದಾರದಲ್ಲಿ ನೀಡಲ್ನ ಪಾಸ್ ಮಾಡಿಕೊಂಡು ಮತ್ತೆ 3 ದಾರ ಇರುತ್ತೆ ಫ್ರೆಂಡ್ಸ್ ನೀಡಲ್ ಮೇಲೆ. 2 ದಾರ 1 ಟೈಮ್ ಮತ್ತು 2 ದಾರ 1 ಟೈಮ್, ನಾರ್ಮಲ್ ಡಬಲ್ ಕ್ರೋಶೆ. ಸೊ ನಾವು ಥ್ರೆಡ್ಡಿಗೆ ಬೀಡನ್ನ ಹಾಕ್ಕೋಬೋದು. ಸೊ ಇಲ್ಲ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ಫಸ್ಟ್ ಐಡಿಯಾ ಇರಲಿಲ್ಲ ಫ್ರೆಂಡ್ಸ್, ಈ ಥರ ಬಾಕ್ಸಿಗೆ ಬೀಡನ್ನ ಹಾಕೋಣ ಅಂತ. ಸ್ವಲ್ಪ ತೀರ ಬ್ಲ್ಯಾಂಡಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನಾನು ಬೀಡನ್ನ ಆ್ಯಡ್ ಮಾಡಿಕೊಂಡೆ. ಸೊ ನಿಮಗೆ ಬೀಡ್ಸ್ ಬೇಡ ಅಂದರೆ ನೀವು ರಿಮೂವ್ ಮಾಡ್ಕೋಬೋದು. ಬೇಕಂದರೆ ಈ ರೀತಿ ಹಾಕ್ಕೋಬೋದು. ಇಲ್ಲ ಥ್ರೆಡ್ಡಿಗೆ ಪೋಣಿಸ್ಕೊಂಡು ನೀವು, ಅದು ಕೂಡ ಈಸಿ ಇದೆ, ಇದು ಕೂಡ ಈಸಿ ಇದೆ. ಸೊ ಈ ರೀತಿ ಮಾಡ್ಕೋಬೋದು. ನಾನಿಲ್ಲಿ 3rd ಬಾಕ್ಸ್ ಮತ್ತು ಸೆಕೆಂಡ್ ಬಾಕ್ಸ್ ಆದಮೇಲೆ 3 ಚೈನ ಹಾಕಿ 3rd ಬಾಕ್ಸ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ 4 ಕಂಬನೇ ಮಾಡ್ಕೋತೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇವಾಗ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಸೊ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಇವಾಗ ನಾರ್ಮಲ್ ಕಂಬ ಸ್ಯಾರಿಗೆ ನೀಡಲ್ನ ಹಾಕಿ ದಾರನ ತರ್ತೀನಿ. ಅದು ತಂದಿರೋ ಥ್ರೆಡ್ಡು 1 ಥ್ರೆಡ್ ಇರುತ್ತಲ್ವ, ಸೊ ಅದನ್ನು ಬೀಡ್ ಒಳಗಡೆಯಿಂದ ಪಾಸ್ ಮಾಡಿಕೊಂಡು 3 ದಾರ ಇರುತ್ತೆ ನಾರ್ಮಲಾಗಿ. 2 ದಾರ 1 ಟೈಮ್ ಮತ್ತು 2 ದಾರ 1 ಟೈಮ್, ನಾರ್ಮಲ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೊ ಇನ್ನೂ ಒಂದು ಕಂಬ ಹಾಕಿ ಕಂಪ್ಲೀಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನಾವೀಗ 3 ಬಾಕ್ಸ್ ಹಾಕಿದ್ದೀವಿ. 3 ಬಾಕ್ಸ್ವರೆಗೂ ನಾವು 3 ಚೈನ್ ಹಾಕಿದ್ದೀವಿ. ಫಸ್ಟ್ ಬಾಕ್ಸು 3 ಚೈನ್, ಸೆಕೆಂಡ್ ಬಾಕ್ಸ್ 3 ಚೈನ್ ಹಾಕಿ 3rd ಬಾಕ್ಸ್ ಹಾಕಿದ್ದೀವಿ. ಇವಾಗ 5 ಚೈನ್ಸ್ನ ಹಾಕೋಣ. ಇವಾಗ ಆರ್ಚ್ ಬರೋ ಕಡೆ ಸೊ ಡಿಸೈನ್ ಸ್ಟಾರ್ಟ್ ಆಗೋಕ್ಕೆ. ಇವಾಗ 3 ಚೈನ್, 3 ಬಾಕ್ಸಸ್ಸು 3 ಚೈನ್ 2 ಟೈಮ್ಸ್ ಹಾಕಿದ್ದೀನಿ ಅಲ್ವಾ. ಇವಾಗ 3rd ಟೈಮು ನಾವು 5 ಚೈನ್ ಹಾಕೋತೀನಿ. 5 ಚೈನ್ ಹಾಕ್ಕೊಳ್ತೀನಿ. ಸೊ 5 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. 6 ಆಯಿತು. 5 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೊ ಸ್ವಲ್ಪ ಈ 3 ಚೈನ್ ಗ್ಯಾಪ್ ಎಷ್ಟೇನಿದೆ ಫ್ರೆಂಡ್ಸ್, ಇನ್ನೊಂಚೂರು ಅಗಲ ಮಾಡಿದ್ರು ಆಯಿತು. ಇಲ್ಲಿ ಚಿಕ್ಕದಾಗೆ ತೊಗೊಂಡೆ ಪ್ಲೇಸು. ಇನ್ನು 4 ಚೈನ್ ಅಷ್ಟು ಗ್ಯಾಪಲ್ಲಿ ನಾವು ಹಾಕಿದ್ರೂ ನಡೆಯುತ್ತೆ. ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ, ನಾರ್ಮಲ್ ಡಬಲ್ ಕ್ರೋಶೆ. ಇಲ್ಲೂ ಕೂಡ ಸೇಮ್ 2 ಕಂಬ ಆದಮೇಲೆ 3ನೇ ಕಂಬಕ್ಕೆ ಬೀಡ್ ಆ್ಯಡ್ ಆನ್ ಮಾಡಿಕೊಂಡು ನಾವು ಇನ್ನೂ 2 ಕಂಬ ಮಾಡ್ಕೊಳ್ತೀವಿ. 1 ಟೈಮ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ರೀತಿ ಬೀಡನ್ನ ಹಾಕೋತೀನಿ. ಬೀಡನ್ನ ಹಾಕಿ ಪಕ್ಕದಲ್ಲಿ
ನೀಡಲ್ನ ಹಾಕಿ ದಾರ ಅಂತಂದು ಈ ರೀತಿ ಬೀಡನ್ನ ಪಾಸ್ ಮಾಡಿಕೊಂಡು 2 ದಾರ 1 ಟೈಮ್ ಮತ್ತು 2 ದಾರ 1 ಟೈಮ್ ಕಂಬ ಮಾಡ್ಕೊಂಡು ಇನ್ನೊಂದು ಕಂಬ ಮಾಡಿಕೊಂಡು ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಡಿಸೈನ್ನ ಮಾಡಬೇಕಾಗತ್ತೆ ಇವಾಗ. 5 ಚೈನ್ ಹಾಕಿದ ಮೇಲೂ ಕೂಡ ಒಂದು ಬಾಕ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 3 ಬಾಕ್ಸಸ್ ಆದಮೇಲೆ 5 ಚೈನ್ ಹಾಕಬೇಕು ಮತ್ತು 4th ಬಾಕ್ಸ್ ಆದಮೇಲೆ ನಾವಿವಾಗ ಡಿಸೈನ್ ಬ್ಯಾಕ್ ಸೈಡಿಂದ ಹಾಕ್ಕೋಬೇಕಾಗತ್ತೆ. ಫಸ್ಟು 3 ಚೈನ್ ಮಾಡೋಣ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡಾದ್ರು ಸರಿ ಫ್ರೆಂಡ್ಸ್, ಹೀಗೆ ಮಾಡಿ ಟರ್ನ್ ಮಾಡಿದ್ರು ನಡೆಯುತ್ತೆ. ಫಸ್ಟ್ 3 ಚೈನ್ ಮಾಡ್ಕೋಬೇಕು. 1 ಚೈನ್ 2 ಚೈನ್ 3 ಚೈನ್ 3 ಚೈನ್ ಮಾಡಿಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಇವಾಗ ಆ 5 ಚೈನ್ ಏನಿದೆ 5 ಚೈನಿಗೆ ವರ್ಕ್ ಮಾಡಬೇಕು. ಡಿಸೈನ್ನ ಟರ್ನ್ ಮಾಡಿಕೊಂಡು ಅಥವಾ ಟರ್ನ್ ಮಾಡಿ ಕೂಡ ನಾವು 3 ಚೈನ್ ಹಾಕ್ಬೋದು. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಇಲ್ಲಿ ಏನು 5 ಚೈನ್ ಹಾಕಿದ್ವಿ ಅಲ್ಲ, 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ. 2 ದಾರ 1 ಟೈಮ್ ಮತ್ತು 2 ದಾರ 1 ಟೈಮ್ ಈ ರೀತಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ತೀನಿ ನಾನು. ಒಟ್ಟು 9 ಕಂಬಗಳನ್ನ ಹಾಕೋತೀನಿ. 5 ಚೈನ್ ಗ್ಯಾಪಲ್ಲಿ 9 ಕಂಬಗಳನ್ನ ಅಷ್ಟೇ ಹಾಕ್ಕೊಳ್ಳೋದು. ಎಲ್ಲ ಡಬಲ್ ಕ್ರೋಶೆ ಸೇಮ್ ಲೆಂತಲ್ಲಿ 9 ಡಬಲ್ ಕ್ರೋಶಸ್ನ ಈ 5 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಈ ರೀತಿ ಕಂಬಗಳನ್ನ ಮಾಡ್ಕೊಳ್ಳೋಣ. 9 ಕಂಬಗಳನ್ನ ಇಲ್ಲಿ ಮಾಡ್ಕೊಳ್ಳೋಣ. 9 ಡಬಲ್ ಕ್ರೋಶಸ್ನ 5 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡಿಕೊಂಡು ಬೇಕಂದರೆ ಒಂದು ಇನ್ಕ್ರೀಸ್ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು ಲೆಸ್ಸರ್ ಇನ್ಕ್ರೀಸ್ ಮಾಡ್ಕೋಬೋದು ನೀವು. ಈ ಥರ 3 ಚೈನ್ ಹಾಕಿ ಕಂಬ ಸ್ಟಾರ್ಟ್ ಮಾಡಿದ್ದೀನಲ್ಲ, 9 ಕಂಬ ಆದಮೇಲೆ ಅಗೇನ್ 3 ಚೈನ್ ಹಾಕಿ ನಾನು ಇಲ್ಲಿ ಕಂಬ ಇದು ಬಾಕ್ಸ್ ಏನಿದೆ ನೋಡಿ, ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ನಾವು ಈ ಸೈಡ್ ಲೆಫ್ಟ್ ಸೈಡ್ ಕೂಡ ಆ ಕಂಬದ ಲಾಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಸ್ಟಾರ್ಟಿಂಗ್ ಕಾರ್ನರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಈ ಕಡೆ ಬಾಕ್ಸ್ ಕಾರ್ನರಲ್ಲೂ ನಾನು ಲಾಕ್ ಮಾಡ್ಕೊಳ್ತೀನಿ. ಇದು ಬ್ಯಾಕ್ ಸೈಡಿಂದ ಮಾಡ್ತಾ ಇರೋದು. 3 ಚೈನ್ ಹಾಕಿ 9 ಕಂಬ ಹಾಕಿ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ಅಗೇನ್ 3 ಚೈನ್ ಹಾಕಿ ಲೆಫ್ಟ್ ಅಂದರೆ ನೆಕ್ಸ್ಟ್ ಬಾಕ್ಸಲ್ಲಿ ಕಾರ್ನರಲ್ಲಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ 3 ಚೈನ್ ಮಾಡಿಕೊಂಡು. ಇವಾಗ ಟರ್ನ್ ಮಾಡೋಣ ಫ್ರೆಂಡ್ಸ್. ಡಿಸೈನ್ನ ಟರ್ನ್ ಮಾಡ್ಕೋಬೇಕು. 3 ಚೈನ್ 9 ಡಬಲ್ ಕ್ರೋಶೆ 3 ಚೈನ್ ಹಾಕಿ ಲಾಕ್ ಆದಮೇಲೆ ಅಗೇನ್ 3 ಚೈನ್ ಹಾಕಿದ್ದೀನಿ, ಲಾಕ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೋತೀವಿ. ಇವಾಗ ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ಕೊಂಡು 3 ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ ಡಬಲ್ ಕ್ರೋಶಸ್ನ ಫಿಲ್ ಮಾಡೋಣ. ಇಲ್ಲಿ ಕೂಡ ನಾನು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 3 or 4 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ಸ್ಟಾರ್ಟಿಂಗ್ 3 ಚೈನ್ ಬ್ಯಾಕ್ ಸೈಡಿಂದ ಹಾಕಿರೋದು ಕೂಡ ನಮಗೆ ಇಲ್ಲಿ ಈ ಸೈಡು ರೈಟ್ ಸೈಡು ನಮಗೊಂದು ಕಂಬ ಥರ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಕಂಬ ಥರ ಕನ್ಸಿಡರ್ ಮಾಡ್ತೀನಿ ರೈಟ್ ಸೈಡು ನೋಡಿ. ಅಲ್ಲಿ ಒಂದು ಆಲ್ರೆಡಿ 3 ಚೈನ್ ಇದೆಯಲ್ಲ, ಅದನ್ನು ಒಂದು ಕಂಬ ಥರ ಕನ್ಸಿಡರ್ ಮಾಡಿಬಿಟ್ಟು ಬೇಸ್ ಲೈನ್ 3 ಚೈನ್ ಕೂಡ ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. 3 ಸತಿ ನಾನು ಡಬಲ್ ಕ್ರೋಶೆ ಹಾಕಿದ್ದೀನಿ. ಒಟ್ಟು 5 ಡಬಲ್ ಕ್ರೋಶೆ ಆಗುತ್ತೆ. ಇಲ್ಲೂ ಎಲ್ಲ ಹೋಲ್ ಗ್ಯಾಪ್ಸ್ ಇದೆ ನೋಡಿ ಫ್ರೆಂಡ್ಸ್. ಅಲ್ಲೂ ಕೂಡ ಫಸ್ಟ್ ಹೋಲ್ ಗ್ಯಾಪಲ್ಲಿ ಒಂದು ಕಂಬ ಮಾಡ್ಕೊಳ್ತೀನಿ. ಫಸ್ಟ್ ಹೋಲ್ ಗ್ಯಾಪಲ್ಲೂ ಒಂದು ಕಂಬ ಮಾಡ್ಕೊಳ್ತೀನಿ. ಇದು ಬರೀ ಜಸ್ಟ್ ಡಬಲ್ ಕ್ರೋಶೆ ಫಿಲ್ ಮಾಡಿಕೊಂಡ್ರು ಆಯಿತು ಫುಲ್ಲೂ. ಇಲ್ಲಾಂದರೆ ಈ ಥರ ಪಿಕಾಟ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಒಂದು ಕಂಬ ಆದ ತಕ್ಷಣ 3 ಚೈನ್ ಹಾಕಿ, ಅಂದರೆ ನಾವು ಏನು 9 ಕಂಬ ಮಾಡಿದ್ದೀವಿ ಅದ್ರ ಮೇಲೆ ಹಾಕಿರೋ ಡಬಲ್ ಕ್ರೋಶೆಗೆ ಮಾತ್ರ ನಾನು ಪಿಕಾಟ್ ಮಾಡ್ಕೋತಾ ಇದ್ದೀನಿ. ಬೇಕಂದರೆ ಸ್ಟಾರ್ಟಿಂಗಿಂದ ಪಿಕಾಟ್ ಮಾಡಿದ್ರು ನಡೆಯುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಕಂಬಗಳೇನಿದೆ ಅದ್ರ ಮೇಲಿರೋ ಹೋಲ್ ಗ್ಯಾಪ್ಸಿಗೆ ಮಾತ್ರ ಕಂಬ ಮಾಡಿ 3 ಚೈನ್ ಮಾಡಿ ಪಿಕಾಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಆಯ್ತಲ್ವ, ಡಬಲ್ ಕ್ರೋಶೆ ಆಗಿ 3 ಚೈನ್. ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಇಲ್ಲಿ 4 ಡಬಲ್ ಕ್ರೋಶೆ ಹಾಕಿ ಒಂದು ಬೀಡನ್ನ ಹಾಕೋಣ. ಮತ್ತು 4 ಡಬಲ್ ಕ್ರೋಶೆ ವಿತ್ ಪಿಕಾಟ್ ಮಾಡ್ಕೊಳ್ಳೋಣ. 4 ಪಿಕಾಟು, ಒಂದು ಬೀಡು ಮತ್ತು 4 ಪಿಕಾಟ್ ಹಾಕ್ಕೊಳ್ಳೋಣ ನೋಡಿ. ಇನ್ನು ಒಂದು ಹಾಕಿ ಕಂಬ ಮಾಡಿ 3 ಚೈನ್ ಹಾಕ್ಕೊಂಡು ಕಂಬದ ಕೆಳಗಡೆ ನೀಳೆಲ್ಲ ಹಾಕಿ ದಾರ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. 4 ಕಂಬ ಆಯ್ತಲ್ಲ, 4 ಕಂಬ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ
ಮತ್ತು ಬೀಡ್ ಲಾಕ್ ಏನು ಬೇಡ ಫ್ರೆಂಡ್ಸ್. ಮತ್ತೆ 4 ಹೋಲ್ ಗ್ಯಾಪ್ ಇದೆ ಅಲ್ವಾ, 4 ಕಂಬ ಮಾಡಿ ಪಿಕಾಟ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ 4 ಕಂಬ ಮಾಡಿಕೊಂಡು ಪಿಕಾಟ್ ಮಾಡಿಕೊಂಡು ಅಗೇನ್ 3 ಚೈನ್ ಇರುತ್ತೆ ನಮಗೆ. 3 ಚೈನಲ್ಲಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 3 ಚೈನಲ್ಲೂ ನಾವು ಡಬಲ್ ಕ್ರೋಶೆ ಬರೀ 3 ಸತಿ ಹಾಕಿದ್ದೀವಿ ಫ್ರೆಂಡ್ಸ್. ಬೇಸ್ ಲೈನಲ್ಲಿ 3 ಚೈನ್ ಅಂದರೆ ಫ್ರಂಟ್ ಸೈಡಿಂದ 3 ಚೈನ್ ಹಾಕಿದ್ವಿ, ಬ್ಯಾಕ್ ಸೈಡಿಂದ ಒಂದು 3 ಚೈನ್ ಹಾಕಿದ್ದೀವಲ್ಲ, ಸೊ ಅದು 2 ಕಂಬ ಥರ ಕನ್ಸಿಡರ್ ಮಾಡಿ ಅಷ್ಟು ಕೌಂಟಿಗೆ ನಾವು ಈ ಸೈಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ 4 ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 4 ಕಂಬನ ಮಾಡ್ಕೊಂಡು ಪಿಕಾಟ್ ಮಾಡಿ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಫಿಲ್ ಮಾಡ್ಕೊಳ್ಳೋಣ. ಈ ಥರ 8 ಪಿಕಾಟ್ಸ್ ಆಯ್ತಲ್ಲ ಫ್ರೆಂಡ್ಸ್. ಸೆಂಟ್ರಲ್ ಬೀಡ್ ಕೂಡ ಹಾಕಿದ್ದೀನಿ. 8 ಪಿಕಾಟ್ಸ್ ಆದಮೇಲೆ ಸೊ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಡಬಲ್ ಕ್ರೋಶೆ. ಯಾಕಂದರೆ ಸ್ಟಾರ್ಟಿಂಗ್ ಕೂಡ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೆ, ಅದಕ್ಕೋಸ್ಕರ. ಸೊ ಇಲ್ಲ, ಇದು ಜಸ್ಟ್ ಬರೀ ಇಲ್ಲಿ ಕೂಡ ನೀವು ಪಿಕಾಟ್ಸೇ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಾಂದರೆ ನಾವು ಪಿಕಾಟ್ಸ್ ಮಾಡಿರೋ ಪ್ಲೇಸಲ್ಲಿ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸೊ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಬಟ್ ಬ್ಯಾಕ್ ಸೈಡಿಂದ ಈ ಥರ ಟರ್ನ್ ಮಾಡ್ಕೊಂಡು 3 ಚೈನ್ ಎಕ್ಸ್ಟ್ರಾ ಎಲ್ಲ ಹಾಕ್ಕೊಳ್ಳೋದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಸ್ಟಾರ್ಟಿಂಗ್ ಎಷ್ಟು ನಿಮ್ಮ ಗ್ಯಾಪಲ್ಲಿ ಫಿಲ್ ಮಾಡಿದ್ದೀರಾ ಅಷ್ಟೇ ಈ ಸೈಡ್ ಕೂಡ ಬರಬೇಕು ನೋಡಿ. ಲಾಸ್ಟ್ ಒನ್ನು 3 ಕಂಬಗಳನ್ನ ಮಾಡಿ 4 ಕಂಬ ಮಾಡಿ ಇದು 5ನೇ ಕಂಬನ ನಾನು ಕಂಬದ ಲಾಸ್ಟಲ್ಲಿ ಎಡ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಈ ಥರ ಸ್ಟಿಫಾಗಿ ನೀಟಾಗಿ ಬರುತ್ತೆ. ಸ್ವಲ್ಪ ಯು ಶೇಪ್ ಇದೆ ಫ್ರೆಂಡ್ಸ್. ಯು ಶೇಪ್ ಪಕ್ಕದಲ್ಲಿ ಒಂದು ಸ್ವಲ್ಪ ಒಂಥರ ಕ್ರಾಸ್ ಟೈಪು ಆ ಥರನೂ ಬಂದಿದೆ ನೋಡಿ. ಇಲ್ಲಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತು ಡಬಲ್ ಕ್ರೋಶೆ 2 ಸತಿ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 2 ಸತಿ ಡಬಲ್ ಕ್ರೋಶೆ. ಬೇಕಂದರೆ ಸೆಂಟ್ರಲ್ಲಿ ಕೂಡ ಹಾಕೋಬೋದು ಫ್ರೆಂಡ್ಸ್. ಇಲ್ಲಾಂದರೆ ಈ ಥರ ಬಾಕ್ಸ್ ಮೇಲೆ ನಾವು ಒಂದು 4 ಡಬಲ್ ಕ್ರೋಶೆ ಮಾಡಿ ಬಾಕ್ಸ್ ಏನು ಮಾಡ್ಕೊಳ್ತೀವಿ, ಸೊ ಆ ಬಾಕ್ಸ್ ಶೇಪ್ ಮೇಲೆ ಬೀಡ್ ಇಟ್ಟಂಗೆ ಕೂಡ ಕಾಣಿಸುತ್ತೆ ಈ ಥರ ಮಾಡಿದ್ರೆ ನೋಡಿ. ತಂದಿರೋ ಥ್ರೆಡ್ನ ಬೀಡಿಂದ ಪಾಸ್ ಮಾಡ್ಕೋಬೇಕು. ಫಸ್ಟು ಪಾಸ್ ಮಾಡ್ಕೊಂಡು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡಿಕೊಂಡು ಮತ್ತೆ 2 ದಾರ 1 ಮಾಡ್ಕೊಳ್ಳೋದು ಡಬಲ್ ಕ್ರೋಶೆ ಆಗಿ ಫಿಕ್ಸ್ ಆಗುತ್ತೆ ಬೀಡು. ಮತ್ತು ಇನ್ನೊಂದು ಸತಿ ಡಬಲ್ ಕ್ರೋಶೆ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ನಾವು ಸ್ಟಾರ್ಟಿಂಗಿಂದ ಇವಾಗ ಏನು ಮಾಡ್ಕೊಂಬಂದ್ವಿ 3 ಟೈಮ್ಸ್ ಬಾಕ್ಸ್ ಮಾಡಿ ಆದಮೇಲೆ 5 ಚೈನ್ ಮಾಡ್ಕೊಳ್ಳೋದು. ಸೊ ಅದೇ ಥರ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಇವಾಗ ಆರ್ಚ್ ಎಂಡ್ ಆಯ್ತಲ್ಲ, ಆ ಬಾಕ್ಸ್ನೂ ನಾವು ಕೌಂಟಿಗೆ ತೊಗೋತೀನಿ. ಇವಾಗ ಫಸ್ಟ್ ಬಾಕ್ಸ್ ಅಂತ ಆರ್ಚ್ ಎಂಡ್ ಮಾಡಿದ್ವಲ್ಲ ಅಲ್ಲಿಂದ 3 ಚೈನ್ ಮಾಡಿ ಮತ್ತೆ ಬಾಕ್ಸ್ಗಳನ್ನ ಮಾಡ್ಕೊಂಡು ಹೋಗೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾಡ್ಕೋಬೇಕು. ಸೊ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಕರೆಕ್ಟಾಗಿ ಮಾಡಿಕೊಂಡು ಡಬಲ್ ಕ್ರೋಶೆ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಈ ರೀತಿ ಫಸ್ಟ್ ಬಾಕ್ಸ್ ಏನಿದೆ ಫ್ರೆಂಡ್ಸ್, ಆರ್ಚ್ ಎಂಡ್ ಆಗಿದ ತಕ್ಷಣ ಅದು ಫಸ್ಟ್ ಬಾಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಾವೆಲ್ಲಿ 3 ಬಾಕ್ಸ್ ಹಾಕಿದ್ದೀವಿ, 1 ಬಾಕ್ಸ್ 2 ಬಾಕ್ಸ್ 3 ಬಾಕ್ಸ್ ಹಾಕ್ಕೊಳ್ತೀನಿ. ಸೊ 1 ಬಾಕ್ಸು 3 ಚೈನ್, 1 ಬಾಕ್ಸು 3 ಚೈನ್, ಇನ್ನೊಂದು ಬಾಕ್ಸ್ ಆ ಥರ ಹಾಕ್ಕೋಬೇಕು. 3 ಬಾಕ್ಸಸ್ ವಿತ್ 3 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿಂದ 5 ಚೈನ್ ಹಾಕ್ಕೋಬೇಕು. ಸೊ ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ನಿಮಗೆ ಎಷ್ಟು ಗ್ಯಾಪ್ ಬಿಡಬೇಕಾಗತ್ತೆ, ಎಷ್ಟು ಕೌಂಟ್ ಹಾಕಬೇಕಾಗತ್ತೆ ಅಂತ ಹೇಳಿದ್ದು. ಸೊ 3 ಬಾಕ್ಸ್ ಬಿಡಬೇಕು. ಅದಾದಮೇಲೆ 5 ಚೈನ್ ಹಾಕಿ ಇನ್ನೊಂದು ಬಾಕ್ಸ್ನ ಮಾಡ್ತಾಯಿದ್ದೀನಿ. ಸೊ ಆ ಬಾಕ್ಸಸ್ ಒಳಗಡೆ ಎಲ್ಲ 3 ಚೈನ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಥರ್ಡ್ ಬಾಕ್ಸ್ ಆದಮೇಲೆ ನಾನು 5 ಚೈನ್ ಮಾಡಿಕೊಂಡು ಅಗೇನ್ 1 ಬಾಕ್ಸ್ ಹಾಕಿ, ಬಾಕ್ಸ್ ಮೀನ್ಸ್ 4 ಡಬಲ್ ಕ್ರೋಶೆಸ್. ಸೊ 4 ಡಬಲ್ ಕ್ರೋಶೆ ಫುಲ್ ಹಾಕ್ಕೋಬೇಕು. ಒಂದು ಬಾಕ್ಸ್ ಶೇಪ್ ನೀಟಾಗಿ ಬರುತ್ತೆ. ಸೊ ಈ ರೀತಿ ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಆದರೂ 3 ಚೈನ್ ಹಾಕ್ಬೋದು ಫ್ರೆಂಡ್ಸ್. ಇಲ್ಲಾಂದರೆ ಹೀಗೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೋಬೋದು. 5 ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋಬೇಕು. 9 ಡಬಲ್ ಕ್ರೋಶೆಸ್ನ ಫಿಲ್ ಮಾಡ್ಕೋತೀನಿ ಇದ್ರೊಳಗಡೆ. ಸೊ 9 ಕಂಬ ಹಾಕೋತೀನಿ ಫ್ರೆಂಡ್ಸ್. ನಮಗೆ 8 ಹೋಲ್ ಗ್ಯಾಪ್ಸ್ ಬರುತ್ತೆ ಟರ್ನ್ ಮಾಡಿದ್ರೆ ಬ್ಯಾಕ್ ಸೈಡಿಂದ. ಸೊ 8 ಹೋಲ್ ಗ್ಯಾಪ್ಸ್ ಬರುತ್ತೆ.
ಸೊ ಇವನ್ ನೀವು ಪಿಕಾಟ್ ಸೆಂಟರಲ್ಲಿ ಬೀಡ್ ಬೇಡ ಅಂತ ಅಂದರೆ ನೀವು 10 ಮಾಡ್ಕೊಳ್ಳಿ, ಅವಾಗ 9 ಬರುತ್ತೆ. ಆಡ್ ನಂಬರ್ ಪಿಕಾಟ್ಸ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ 3 ಚೈನ್ ಹಾಕಿ 9 ಕಂಬ ಆದ ತಕ್ಷಣ 3 ಚೈನ್ ಹಾಕಿ ಲಾಕ್ ಮಾಡಿದೆ. ಅಗೇನ್ 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸೊ ನೀಡಲ್ ಮೇಲೆ ದಾರ ಸುತ್ತಕೊಂಡು 3 ಚೈನ್ ಗ್ಯಾಪ್ ಏನಿದೆ 3 ಚೈನ್ ಗ್ಯಾಪಲ್ಲಿ ಬರೀ 3 ಕಂಬ ಹಾಕೋತೀನಿ. ಲೆಫ್ಟ್ ಸೈಡಲ್ಲಿ 3 ಚೈನ್ ಗ್ಯಾಪಲ್ಲಿ 4 ಕಂಬ ಹಾಕಬೇಕು. ಎಕ್ಸ್ಟ್ರಾ ಬೇಸ್ಗೊಂದು ಬೇಕಲ್ವ ನಮಗೆ, ಅದಕ್ಕೋಸ್ಕರ ಕಾರ್ನರಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ ಲಾಸ್ಟ್ ಕಂಬದ ಮೇಲುಗಡೆ, ಅದಕ್ಕೇ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ ಪಿಕಾಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ 4 ಪಿಕಾಟ್ಸ್ ಹಾಕಿ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ 4 ಪಿಕಾಟ್ಸ್ ಹಾಕಿ ಮತ್ತು ಪಕ್ಕದ 3 ಚೈನ್ ಗ್ಯಾಪಲ್ಲಿ 4 ಕಂಬ ಮಾಡ್ತೀನಿ. ಸೊ ಕಂಬದ ಲಾಸ್ಟ್ ಎಡ್ಜಲ್ಲಿ ಇನ್ನೂ ಒಂದು ಕಂಬ ಮಾಡ್ತೀನಿ. ಈ ರೀತಿ ಫಿನಿಶ್ ಮಾಡ್ಕೊಳ್ಳೋಣ. ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಒಂಥರ ನಮಗೆ ಬ್ರಾಡ್ನೆಸ್ಸು ಬೇಕು, ಚೆನ್ನಾಗಿ ಬರಬೇಕಂದ್ರೆ ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಬೇಗ ಕೂಡ ಆಗೋಗುತ್ತೆ, ಏನು ಅಷ್ಟು ಕಷ್ಟ ಅನಿಸಲ್ಲ. ಒಂದೇ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಮಾಡ್ತಾ ಇರೋದ್ರಿಂದ ಸಿಂಗಲ್ ಕಲರಲ್ಲಿ ಇದು ಡಬಲ್ ಸ್ಟೆಪ್ ಕೂಡ ಮಾಡ್ಕೋಬೋದು. ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಬೇಸ್ ಲೈನು ಮತ್ತು ಫಸ್ಟ್ ಆರ್ಚ್ ಏನಿದೆ ಆ ಥರ ಮಾಡಿಕೊಂಡು 3 ಚೈನು 9 ಕಂಬ 3 ಚೈನ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಬೇಕು. ಸೆಕೆಂಡ್ ಲೈನಲ್ಲಿ ಕಲರ್ ಚೇಂಜ್ ಮಾಡಿ ಪಿಕಾಟ್ಸು ಎಕ್ಸ್ಟ್ರಾ ಕಂಬಗಳನ್ನ ನೀವು ಹಾಕ್ಕೋಬೋದು. ಆ ಥರ ಮಾಡಿದ್ರು ಇನ್ನೂ ಫಿನಿಶಿಂಗ್ ಬರುತ್ತೆ, ಇದಕ್ಕಿಂತ ಫಿನಿಶಿಂಗ್ ಜಾಸ್ತಿ ಕೊಡುತ್ತೆ. ಸೊ ಇವನ್ ನೀವು ಸಿಂಗಲ್ ಕಲರ್ ಸಾಕು ಈಸಿಯಾಗಿ ಒಂದು ಹಾಕ್ಕೊಡಿ ಅಂತಾರೆ ಅಲ್ವಾ, ಆವಾಗ ಈ ಥರ ಇದನ್ನು ಚೂಸ್ ಮಾಡ್ಕೋಬೋದು. ಸೊ ಇದು ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ನೀವು 600 ಅರೌಂಡ್ ಚಾರ್ಜ್ ಮಾಡ್ತಾರೆ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಈ ಡಿಸೈನ್ಗೆ ಇನ್ನೂ ಸ್ಟೋನ್ ಚೈನ್ ಕೂಡ ಅನಿಸ್ಬೋದು ಫ್ರೆಂಡ್ಸ್. ಬೀಡ್ಸ್ ಬೇಸ್ಲೈನಲ್ಲಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಸೆಂಟ್ರ್ ಬೀಡ್ ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಇನ್ನೂ ಎಲ್ಲಾದರೂ ಬೇಕಂದರೆ ಆ್ಯಡ್ ಆನ್ ಮಾಡ್ಕೊ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.